ಏನಪ್ಪ ಇದು ಐಸ್ ಕ್ಯೂಬ್ ಟ್ರೇ ತೋರಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಸ್ನೇಹಿತರೆ, ತುಂಬ ಈಸಿಯಾಗಿ ಮಾಡುವಂಥ ಎನರ್ಜಿ ಡ್ರಿಂಕು ಇದೊಂದು ರೆಡಿ ಇತ್ತು ಅಂತ ಹೇಳಿದ್ರೆ ಜಸ್ಟ್ 5 ಸೆಕೆಂಡಲ್ಲಿ ಈ ಒಂದು ಡ್ರಿಂಕ್ ರೆಡಿ ಆಗಿಬಿಡುತ್ತೆ. ತುಂಬ ಹೆಲ್ದಿಯಾಗಿದೆ. ಇದನ್ನು ಕುಡಿಯೋದ್ರಿಂದ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಮುಂದೆ ಹೇಳ್ತಾ ಹೋಗ್ತೀನಿ. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ, ಈ ಒಂದು ಸೂಪರ್ ಆಗಿರೋವಂಥ ಹೆಲ್ದಿ ಆಗಿರೋವಂಥ ಕ್ವಿಕ್ಕಾಗಿ ಮಾಡುವಂಥ ಈ ಒಂದು ಜ್ಯೂಸ್ ರೆಸಿಪಿ ಅಥವಾ ಹೆಲ್ದಿ ಡ್ರಿಂಕ್ ಅಂತ ಕೂಡ ಹೇಳ್ಬೋದು. ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡ್ಬೋದು. ಈ ರೀತಿ ಇತ್ತು ಅಂತ ಹೇಳಿದ್ರೆ ನಮಗೆ ಟೈಮ್ ಕೂಡ ತುಂಬ ಚೆನ್ನಾಗಿ ಸೇವ್ ಮಾಡ್ಕೊಳ್ಬೋದು. ಫ್ರೀ ಟೈಮ್ನಲ್ಲಿ ಇದನ್ನು ಮಾಡಿಟ್ಬಿಡ್ಬೋದು. ಬನ್ನಿ, ಏನು ಮಾಡೋದು, ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನಿಲ್ಲಿ ಬೆಟ್ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಸುಮಾರು ಒಂದು 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಒಂದು ಬೌಲ್ ಆಗಿ ಮತ್ತು ಹೆಚ್ಚಾಗಿರೋದನ್ನು ಅಲ್ಲೇ ಇಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಸುಮಾರು ಒಂದು 3ರಿಂದ 4 ಇಂಚಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ. ಅದೇ ರೀತಿಯಾಗಿ 1 ಹಿಡಿವಷ್ಟು ಪುದೀನ, 1 ಹಿಡಿವಷ್ಟು ಕೊತ್ತಂಬರಿ ಸೊಪ್ಪು, ಒಂದು 4ರಿಂದ 5 ಇಲ್ಲಿ ಕರಿಮೆಣಸನ್ನು ಈ ಥರಂಗೆ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಇಷ್ಟನ್ನು ಹಾಕ್ಕೊಂಡ್ರೆ ಸಾಕು ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ. ಒಗರು ಅಂತ ಕೂಡ ಅನಿಸೋದಿಲ್ಲ. ನಿಮಗೂ ಗೊತ್ತಿದೆ, ಬೆಟ್ನೆಲ್ಲಿಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ಒಂದು ಸೂಪರ್ ಎನರ್ಜಿ ಡ್ರಿಂಕನ್ನು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಇದನ್ನೆಲ್ಲದನ್ನು ಕೂಡ ಒಟ್ಟಿಗೆ ನಾವು ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ವ, ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇಲ್ಲಿ ತೋರಿಸಿದ್ದೀನಿ. ಯಾವುದನ್ನು ಕೂಡ ಹೈಡ್ ಮಾಡಿಲ್ಲ. ತುಂಬ ರುಚಿಯಾಗಿರುತ್ತೆ ಅನ್ನೋದಕ್ಕಿಂತ ನಮಗೆ ಆರೋಗ್ಯಕ್ಕೆ ಏನೆಲ್ಲ ಬೇಕು ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ನಾವು ಕವರ್ ಮಾಡ್ಕೊಂಡು ಬಿಡ್ಬೋದು. ನೀವು ಇನ್ನು ಸ್ವಲ್ಪ ಜಾಸ್ತಿನೇ ನೀವು ಹಾಕ್ಕೊಳ್ಬೋದು. ಪುದೀನ ಆಗಲಿ, ಕೊತ್ತಂಬರಿ ಆಗಲಿ, ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದು. ನಾನು ಇದನ್ನು ಈ ರೀತಿಯಾಗಿ ಡೈಲಿ ಮಾಡ್ತಾ ಇರ್ತೀನಿ. ಡೈಲಿ ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿತೀನಿ. ಯಾವಾಗ ನನಗೆ ಟೈಮ್ ಇರೋದಿಲ್ಲ ಅಂತ ಅನಿಸುತ್ತೆ, ಸ್ವಲ್ಪ ಬ್ಯುಸಿ ಇರ್ತೀನಿ ಅಂತ ಅನಿಸುತ್ತೆ, ಆ ಟೈಮ್ನಲ್ಲಿ ಈ ರೀತಿಯಾಗಿ ಮಾಡಿ ಇಟ್ಕೋತೀನಿ. ಇದು ಕೂಡ ಅಷ್ಟೇ, ಟೇಸ್ಟ್ ಒಂದೇ ಥರ ಬರುತ್ತೆ. ನಮಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಆದಷ್ಟು ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹೌದು, ಕಲರು ಕೂಡ ಚೆನ್ನಾಗಿರುತ್ತೆ. ಬಟ್ ಕೆಲವೊಂದು ಸಲ ನಾನು ಹೇಳ್ದಾಗೆ ಟೈಮನ್ನು ಶೆಡ್ಯೂಲ್ ಮಾಡ್ಕೊಳ್ಬೇಕು ಅಂದರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ನಾನು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನಾವು ಇದನ್ನು ನೀಟಾಗಿ ಸ್ಟ್ರೈನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೆ ಫೈನ್ ಪೇಸ್ಟ್ ಆಗಬೇಕು. ನಾನಿಲ್ಲೊಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೊಂದು ಸ್ಟ್ರೈನರ್ನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಬೇಕಾದರೂ ಆ್ಯಡ್ ಮಾಡಿಕೊಂಡು ತೆಳುವಾಗಿ ಕೂಡ ಮಾಡ್ಕೊಳ್ಬೋದು. ಇಲ್ಲ ಗಟ್ಟಿಯಾಗಿಯೇ ಇರಲಿ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಸ್ಟ್ರೈನ್ ಮಾಡ್ಕೊಳ್ಳೋದಕ್ಕೆ. ಸೊ ಅದನ್ನು ಸ್ಟ್ರೈನ್ ಮಾಡಿಕೊಂಡು ನೀಟಾಗಿ ಇದನ್ನು ತೋರಿಸ್ತೀನಿ ಸ್ನೇಹಿತರೆ. ಇದು ಮತ್ತೆ ಇದರಲ್ಲಿ ಏನು ಗಟ್ಟಿ ಅಂಶ ಉಳ್ಕೊಳ್ಳುತ್ತೆ ಅಲ್ವಾ, ಅದನ್ನು ಮತ್ತೆ ಇನ್ನೊಂದು ಸಲ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಮಿಕ್ಸಿ ಮಾಡಬೇಕಾಗತ್ತೆ. ಅವಾಗ ಇನ್ನೂ ಸ್ವಲ್ಪ ಅದರದ್ದು ಚೆನ್ನಾಗಿ ಜ್ಯೂಸ್ ಎಲ್ಲ ಬರುತ್ತೆ ಸ್ನೇಹಿತರೆ. ವೇಸ್ಟ್ ಮಾಡೋದು ಬೇಡ. ನೀವು ಈ ಒಂದು ತಿರುಳು ಏನು ಉಳ್ಕೊಳ್ಳುತ್ತೆ ಅಲ್ವಾ, ಇದರಲ್ಲಿ ನೀವು ಚಟ್ನಿ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು 2 ಸಲ ಮಿಕ್ಸಿ ಮಾಡಿಕೊಂಡು ತೊಗೊಂಡಿರುವಂಥ ಜ್ಯೂಸ್ ಇದು ಗಟ್ಟಿಯಾಗಿಯೇ ಇದೆ. ನೀವು ಹಾಗೆ ಏನಾದರೂ ಇದನ್ನು ಕುಡಿತಾ ಇದ್ದೀನಿ ಅಂತ ಹೇಳಿದ್ರೆ ಇದಕ್ಕೆ ನೀರನ್ನು ಡೈಲ್ಯೂಟ್ ಮಾಡ್ಕೊಂಡು ಕುಡಿಬೋದು. ನಾನಿಲ್ಲೊಂದು ಸಿಲಿಕಾನ್ ಮೌಲ್ಡನ್ನು ತೊಗೊಂಡಿದ್ದೀನಿ, ಐಸ್ ಕ್ಯೂಬಿಂದು. ತುಂಬ ಚೆನ್ನಾಗಿದೆ. ಇದು ಕೂಡ ರೀಸನಬಲ್ ಪ್ರೈಸಲ್ಲೇ ಸಿಕ್ತು ನನಗೆ. ತುಂಬ ಕಡಿಮೆ ರೇಟಿಗೆ ಸಿಕ್ತು. ನಾನು ಇದನ್ನು ಮೀಶೋದಲ್ಲಿ ತೊಗೊಂಡಿದ್ದೆ. ನಿಮಗೇನಾದರೂ ಇದ್ರದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಇದಕ್ಕೆ ಇನ್ನೊಂದು ಮಸಾಜರ್ ಏನೋ ಫ್ರೀ ಬಂದಿತ್ತು ಅಂತ ಅಂದ್ಕೊತೀನಿ, ಮರ್ತೋಗ್ಬಿಟ್ಟಿದೆ. ಸೊ ಇದನ್ನ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ನೋಡಿ, ಇದಕ್ಕೆಲ್ಲ ನೀಟಾಗಿ ಫಿಲ್ ಮಾಡಿದ್ದೀನಿ. ಇನ್ನೂ ಉಳ್ಕೊಂಡಿದೆ ಅಲ್ವಾ, ಇದನ್ನು ನಾನೊಂದು ಗ್ಲಾಸ್ ಕಂಟೈನರ್ನಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಫ್ರಿಡ್ಜಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಫ್ರಿಡ್ಜಿಂದ ಆಚೆ ಇಡ್ತೀನಿ ಅಂದರೆ ಇದು ಇರೋದಿಲ್ಲ ಸ್ನೇಹಿತರೆ. ನೋಡಿ, ಇದಕ್ಕೆ ನೀಟಾಗಿ ಈ ಥರ ಹಿಂಗೆ ಪೂರ್ತಿಯಾಗಿ ಹಾಕಿ ನಾನು ನೀಟಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ಕೂಡ ಅಷ್ಟೇ ತುಂಬ ದಿನ ಸ್ಟೋರ್ ಮಾಡ್ಬೋದು. ಅಂದರೆ ವಿತಿನ್ 1 ವೀಕ್ ಒಳಗಡೆ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಾಗಲಿ ಅಥವಾ ಈಗ ಐಸ್ ಕ್ಯೂಬ್ ಥರ ಮಾಡ್ತೀನಲ್ವ ಅದಾಗಲಿ. ಇವಾಗ ಅದನ್ನು ನಾನು ನೋಡಿ ಫ್ರೀಝರಲ್ಲಿ ಇಟ್ಟಿದ್ದೆ. 1 ದಿನ ಪೂರ್ತಿ ಇಟ್ಟಿದ್ದೆ ನಾನು. ಏನು ಅರ್ಜೆಂಟ್ ಏನಿರಲಿಲ್ಲ ಅಲ್ಲ, ಸೊ 1 ದಿನ ಪೂರ್ತಿಯಾಗಿ ಇಟ್ಟಿದ್ದೆ. ನೋಡ್ತಾ ಇರ್ಬೋದು ಇವಾಗ ಕ್ಯೂಬನ್ನು ನೋಡಿ ಈ ರೀತಿಯಾಗಿದೆ. ಆದಷ್ಟು ಅದನ್ನು ಸ್ಟ್ರೈನ್ ಮಾಡಿದಾಗೆ ಕುಡಿದ್ರೆ ಇನ್ನೂ ಒಳ್ಳೆಯದು. ನಾರಿನಂಶ ಚೆನ್ನಾಗಿರುತ್ತೆ ಅಂತಾರೆ. ಬಟ್ ಕುಡಿಬೇಕಾದ್ರೆ ಏನಾದರೂ ಆ ಥರ ಹಂಗೆ ಬಾಯಿಗೆ ಸಿಗ್ತಾಯಿದ್ರೆ ಮಕ್ಕಳೆಲ್ಲ ಇಷ್ಟಪಡಲ್ಲ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡಿದ್ದೀನಿ. ನೋಡಿ, ನೀವು ಈ ಕ್ಯೂಬನ್ನು ಸಪ್ರೇಟ್ ಮಾಡಿಕೊಂಡು ಅದನ್ನು ಕೂಡ ಒಂದು ಗ್ಲಾಸ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು. ಇಲ್ಲ ಇದೇ ರೀತಿಯಾಗಿಯೇ ಇರಲಿ ಅಂತ ಹೇಳಿದ್ರೆ ಮೌಲ್ಡಲ್ಲಿ ಬೇಕಾದರೂ ಸ್ಟೋರ್ ಮಾಡ್ಬೋದು. ಇದಕ್ಕೆ ಒಂದು 3ರಿಂದ 4 ಪೀಸನ್ನು ಹಾಕ್ಕೊಂಡು ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಾ ಇದ್ದೀರ, ತುಂಬ ಚೆನ್ನಾಗಿ
ನೀರಲ್ಲಿ ಡೈಲ್ಯೂಟ್ ಆಗಿಬಿಡುತ್ತೆ ಸ್ನೇಹಿತರೆ. ಇದು ನೀವು ಸಮ್ಮರಲ್ಲಿ ಕುಡಿದ್ರೂ ಸೂಪರ್ ಆಗಿರುತ್ತೆ, ಈಗ ವಿಂಟರಲ್ಲಿ ಕುಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಸ್ಕಿನ್ ಇನ್ನೂ ಗ್ಲೋ ಬರುತ್ತೆ ಸ್ನೇಹಿತರೆ. ನಿಮ್ಗೆ ಇಷ್ಟ ಆಯ್ತಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.